ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಆಲ್ಮೋಸ್ಟ್ 2-3 ಡೇಸ್ ಆಯಿತು, ಏನು ಅಪ್ಡೇಟ್ಸ್ ಇಲ್ಲ ಅಂತ ಹೇಳ್ತಿದ್ರಿ. ಇವತ್ತು ನಿಮಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇಷ್ಟು ದಿನ ಹೇಳ್ತಿದ್ವಿ ಬಡ್ಡಿ ಫಸ್ಟ್ ಸ್ಟಡಿಲಿ ಎಲ್ಲರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಂತ. ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆಲ್ಲ ಗುಡ್ ನ್ಯೂಸ್. ಯಾರು ಅಪ್ಲೈ ಮಾಡಿದ್ದಾರೆ ಡೋಂಟ್ ವರಿ, ಮತ್ತು ಈಗ ಅಪ್ಲೈ ಮಾಡಿ ಅದು ಎನಿ ಟೈಮ್ ಇರ್ತದೆ, ಅನ್ಲಿಮಿಟೆಡ್ ಥರ. ಈಗ ಯಾರ್ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರೋ ಅವರಿಗೆಲ್ಲ ಏನು ಗುಡ್ ನ್ಯೂಸ್ ಅಂದರೆ, ಇವತ್ತು ಆಲ್ಮೋಸ್ಟ್ ನೀವೇನು ಸ್ಕಾಲರ್ಶಿಪ್ ಹಾಕಿದಿರೋ 70-80% ಎಲ್ಲ ಕಂಪ್ನಿ ಕಡೆಯಿಂದ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಆಗಿದೆ. ಇವಾಗ ನೋಡ್ತಿದ್ದೀರಲ್ಲ ಡೈರೆಕ್ಟಾಗಿ, ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೋಡ್ಕೊಳ್ಳಿ. ನಾನು ಜಾಸ್ತಿ ಹೇಳೋದು ಪ್ರಿಫರ್ ಮಾಡಿದ್ದು HDFC ಬ್ಯಾಂಕ್ ಅವ್ರು, ಯಾಕಂದರೆ ಇವರು ಜಾಸ್ತಿ ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ. ಮತ್ತು ಇದು ಟಾಟಾ ಅವೆಲ್ಲ ಕೊಡ್ತವೆ. ಈಗ ಲೈಕ್ ಯಾವ ಥರ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ, ಈ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟಲ್ಲಿ ಹೋಗ್ತೀರಾ. ಎಕ್ಸಾಂಪಲ್ ಇಲ್ಲಿ ಯಾರ್ದಿದೆ ನೋಡಿ, ಅಕನೇಶ್, ಆಯುಷ್, ಅಬ್ದುಲ್, ಅಬ್ಜೀತ್ ಅವ್ರದ್ದೆಲ್ಲ ಅಪ್ಲಿಕೇಶನ್ ID ಮತ್ತು ಅವ್ರ ಸ್ಟೇಟು ಅವ್ರದ್ದೆಲ್ಲ ಇವತ್ತು ಸ್ಕಾಲರ್ಶಿಪ್ ಅವ್ರಿಗೆ ಸಿಕ್ಕಿದೆ. ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ವೀಡಿಯೋ ನೋಡ್ಕೊಂಬಿಟ್ಟು ಯಾರು ಸ್ಕಾಲರ್ಶಿಪ್ ಹಾಕಿದ್ದೀರೋ ಅವ್ರಿಗೆ ಫಸ್ಟ್ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಮತ್ತು ಯಾರು ನಮ್ಮ ಕರ್ನಾಟಕದಲ್ಲಿ ಹಾಕಿದ್ರೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಮತ್ತು ಮಿಗ್ದವ್ರೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಇದಕ್ಕೆ ಹೇಳೋದು ನೋಡಿ, ಇವರಿಗೆಲ್ಲ ನೋಡಿ ಸುಮ್ಮನೆ ಹಾಕಿದ್ದಾರೆ, ಇವ್ರಿಗೆಲ್ಲ ಸ್ಕಾಲರ್ಶಿಪ್ ಸಿಕ್ಕಿದೆ. ಎಲ್ಲರಿಗೂ ಎಷ್ಟು ಯಾವ ಕಂಪ್ನಿ ಸ್ಕಾಲರ್ಶಿಪ್ ಹಾಕಿದೆ ಅಂತ ನೋಡೋಣ ಬನ್ನಿ. ಇವಾಗ ಇಲ್ಲಿ ನಿಮಗೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಸಿಗುತ್ತೆ ನಿಮಗೆ. ಲೈಕ್ ಸಿಕ್ತಲ್ವ, ಸ್ಕಾಲರ್ಶಿಪ್ ರಿಸಲ್ಟ್ ಸಿಕ್ ಮಾಡಿದ್ರೆ ಇವತ್ತು ಯಾವ ಕಂಪ್ನಿ ಸ್ಕಾಲರ್ಶಿಪ್ನ ನೀವು ಹಾಕಿ ಅಂತ ಹೇಳಿದ್ನಲ್ವ, ಯಾವ ಕಂಪ್ನಿ ಸ್ಕಾಲರ್ಶಿಪ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ, ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. HDFC ಅವರು ಅವ್ರದ್ದು ತುಂಬ ಇರ್ತವೆ. ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗೆ ಅವ್ರಿಗೆ ನೋಡಿ 69 ಕ್ಯಾಂಡಿಡೇಟ್ಸ್ಗೆ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. ಅದಕ್ಕೆ ಹೇಳಿದ್ದು ತುಂಬ ಜನ ಹಾಕಿ, ಜಾಸ್ತಿ ಜನ ಸ್ಕಾಲರ್ಶಿಪ್ ಸಿಗೋಲ್ಲ. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ 69 ಸ್ಟೂಡೆಂಟ್ಸ್ ಸಿಕ್ಕಿದೆ. ಮತ್ತು ಈ ಅಂಡರ್ ಗ್ರಾಜುಯೇಟೆಡ್ ಅಂದರೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್, ನಾವು ಇಂಜಿನಿಯರ್ ಸ್ಟೂಡೆಂಟ್ಗೆ ಎಷ್ಟು ಜನಕ್ಕೆ ಸಿಕ್ಕಿದೆ, 432 ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಟಾಟಾ ಕ್ಯಾಪಿಟಲ್ ಅವ್ರದ್ದು 796 ಸ್ಟೂಡೆಂಟ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಮತ್ತು ಕೊಟಾಕ ಕರ್ಮ 316 ಮತ್ತು ಇನ್ಫೋಸಿಸ್ ಫೌಂಡೇಶನ್ಸ್ 809 ಸ್ಟೂಡೆಂಟ್ಸ್. ನೋಡಿ ಈ ಥರ ದೊಡ್ಡ ಕಂಪ್ನಿಗೆ ಅದಕ್ಕೆ ಹೇಳೋದು, ಜಾಸ್ತಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ, ತುಂಬ ಜನ ಸಿಗುತ್ತೆ. ನೋಡು ಟಾಟಾ AIA ಅಂತಂದು, ಆಮೇಲೆ ಕೊಟಾಕ ಮತ್ತು ಅವ್ರದ್ದು ಇನ್ನೊಂದು ಅದ್ರ ಜೊತೆ ಕೊಟಾಕ ಜೂನಿಯರ್ ಸ್ಕಾಲರ್ಶಿಪ್ ಅಂತ, ಮತ್ತು ಟಾಟಾದಲ್ಲೇ ಮತ್ತು ನೋಡಿ ಎಷ್ಟೊಂದು ಸಬ್ ಬ್ರ್ಯಾಂಚಸ್ ಜೊತೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಯಾಕಂದರೆ ಅವ್ರು ನಿಮಗೆ ಸ್ಕಾಲರ್ಶಿಪ್ನ ಒಂದರಲ್ಲೇ ಜಾಸ್ತಿ ಕೊಡೋಕ್ಕಾಗಲ್ಲ, ಅದಕ್ಕೆ ಬ್ರಾಂಚ್ ವೈಸು ಒಂದೊಂದು ಮಾಡಿಕೊಡ್ತಾರೆ. ಇಷ್ಟು ಜನದು ನೀವೀಗ 2024-25 ಯಾರು 24 ಹಾಕಿದ್ರು 25 ಇವಾಗ ಎಲ್ಲರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಭಾರತಿ ಏರ್ಟೆಲ್ ಬ್ಯಾಂಕ್ ಇದ್ರ ಬಗ್ಗೆ ವೀಡಿಯೋ ಮಾಡಿಬಿಟ್ಟು ಹೇಳಿದರು ನಮ್ಮ ಬ್ರದರು. ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಂದಿದೆ ಹಾಕಿ ಅಂತ. ನೋಡಿ ಅಲ್ಲಿ 280 ಸ್ಟೂಡೆಂಟ್ಸ್ ಸಿಕ್ಕಿರೋ, ಅದರಲ್ಲಿ ನೀವು ಆಗಿರ್ಬೋದಿತ್ತಲ್ವ. ಹಾಕಿದವರು ಯಾರು ಸಿಕ್ಕಿಲ್ಲ ನೋ ವರಿ, ಆಗದವರೆಲ್ಲ ನಿಮಗೆ ನಮ್ಗೆ ಸಿಕ್ಕಿದೆ ಅಂದರೆ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ಸ್ ಬ್ರೋ ಅಂತ ಒಂದು ಮೆಸೇಜ್ ಹಾಕ್ಬಿಡಿ, ಇಲ್ಲಾಂದರೆ ಥಮ್ಸಪ್ ಮೆಸೇಜ್ ಹಾಕ್ಬಿಡಿ. ಸಿಕ್ಕಿಲ್ದ ಅನ್ನೋರು ಏನು ಮಾಡಿ, ಈಗ ಮತ್ತೆ ಇದ್ದಾವೆ ಸ್ಕಾಲರ್ಶಿಪ್ಪು ಲೈವಲ್ಲೇ ಕಾಣಿಸ್ತಿದ್ದಲ್ಲ ನೋಡಿ. ಇವಾಗ ಅಟ್ ಪ್ರೆಸೆಂಟ್ ಇನ್ನು ಜನವರಿ 23ವರೆಗೂ ಮತ್ತು ಅವರೇ ಅವ್ರು ಕೊಡ್ತಿದ್ದಾರೆ. ಮತ್ತು ಓಮರಾನ್ ಅಂತ ಅಂದು ತುಂಬ ಇದ್ದಾವೆ ನೋಡಿ. ಇವೆಲ್ಲ ನೀವು ಮತ್ತೆ ಅಪ್ಲೈ ಮಾಡಿ. ಯಾವ ಥರ ಚೆಕ್ ಮಾಡೋದು ಅಂತ ಕೇಳ್ತಿದ್ರಲ್ವ ತುಂಬ ಜನ ಸ್ಟೂಡೆಂಟ್ಸು. ಯಾವ ಥರ ಚೆಕ್ ಮಾಡೋದಂದರೆ, ಈಗ ಎಕ್ಸಾಂಪಲ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವರು HDFC ಅವ್ರದ್ದು ಈಗ ಬಿಟ್ಟಿದ್ದಾರಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಡೈರೆಕ್ಟಾಗಿ ನಿಮಗೆ ಆ ಲಿಂಕ್ ಓಪನ್ ಆಗ್ತದೆ. ಅಲ್ಲಿ ನೀವು ಅಪ್ಲಿಕೇಶನ್ ನಂಬರು ಸ್ಟಾರ್ಟಿಂಗಲ್ಲೇ ನಿಮಗೆ ಸಿಕ್ಕಿರುತ್ತೆ. ಅಪ್ಲಿಕೇಶನ್ ನಂಬರ್ ಇಲ್ಲ ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಅಂದರೆ ಅಷ್ಟೊಂದು ಡೋಂಟ್ ವರಿ ಇಲ್ಲ. ಪಕ್ಕದಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್ ಆರ್ ಇಮೇಲ್ ID ಅಂತ ಕೇಳ್ತಿದೆ. ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಈಗ ನಂದೇ ಎಕ್ಸಾಂಪಲ್ ಹಾಕ್ತೀನಿ, ಸಾರಿ ಬ್ಲರ್ ಮಾಡ್ತೀನಿ ನಂಬರ್ನ, ಬೇಜಾರಾಗಬೇಡಿ. ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟಿದ ತಕ್ಷಣ ನೋಡಿ, ವಿ ರಿಗ್ರೆಟ್ ಟು ಇನ್ಫಾರ್ಮ್ ಟು ದಟ್ ಯು ಹ್ಯಾವ್ ನಾಟ್ ಬೀನ್ ಸೆಲೆಕ್ಟೆಡ್ ಫಾರ್ HDFC ಪರಿವರ್ತನಾ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್. ಅಂದರೆ ನಾನು ಇದಕ್ಕೆ ಸ್ಕಾಲರ್ಶಿಪ್ ಹಾಕಿದ್ದೆ, ತುಂಬ ಅದರಲ್ಲಿ 432 ಅನಿಸುತ್ತೆ ಮೋಸ್ಟ್ಲಿ, ಅಷ್ಟರೊಳಗಡೆ ನಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿಲ್ಲ. ಅದಕ್ಕೆ ನಮ್ಗೆ ಏನಾಗಿದೆ, ನೀವೇ ಅದ್ರ ಬಗ್ಗೆ ವರಿ ಮಾಡಬೇಡಿ, ರಿಗ್ರೆಟ್ ಫೀಲ್ ಆಗಬೇಡಿ, ಇನ್ನೂ ಬೇರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಅವರು ಒಂದು ಮೆಸೇಜ್ ಕಳಿಸ್ತಿದ್ದಾರೆ. ಈ ಸ್ಕಾಲರ್ಶಿಪ್ ನಂದು ಆಗಿಲ್ಲ, ನಂದು ಫಸ್ಟ್ ಆಗಿದ್ದಲ್ಲ. ಆದರೆ ಯಾವ ಥರ ಬರುತ್ತೆ ಬ್ರದರ್ ಆ ಥರ ಕೇಳ್ತಿದ್ರಲ್ವ. ನಾನು ಆಗಿರೋ ಸ್ಕಾಲರ್ಶಿಪ್ನ ನಿಮಗೆ ತೋರಿಸ್ತೀನಿ. ನನ್ನ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿತ್ತಲ್ವ, ಅವಾಯ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಹಾಕಿ ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಇನ್ನೂ ಡೌನ್ ಹೋಗಬೇಕು. ಸಾರಿ ಎಲ್ಲೋ ಹೋದೆ ನಾನು. ಇಲ್ಲಿ ತೋರಿಸ್ತಿದೆ ನೋಡಿ, HDFC ಪರಿವರ್ತನಾ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಮೆರಿಟ್. ನಂದು 2023-24 ಸಿಕ್ಕಿತ್ತಲ್ವ. ಅಲ್ಲಿ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇಮ್ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಹಾಕ್ಬಿಟ್ಟು, ಈಗ ಇಲ್ಲಿ ನೋಡಿ ನಾನು ಹಾಕುವಾಗ ಇಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೆಳಗಡೆ ನಿಮಗೆ ಸ್ಟೂಡೆಂಟ್ಸ್ ನೇಮ್ ಕೂಡ ಗೊತ್ತಾಗ್ತದೆ. ಅಷ್ಟು ಜನದಲ್ಲಿ ಹುಡುಕ ಕಷ್ಟ ಆದರೆ 430 ಸ್ಟೂಡೆಂಟ್ಸಲ್ಲಿ ಈಗ ತುಂಬ ಜನ ಸ್ಟೂಡೆಂಟ್ಸ್ ನಾನು ನೋಡಿ, ನಂದೇನು ಲೆಕ್ಕಪ್ಪ ಅಂದರೆ, ನಾನು ಹಾಕಿರೋ ಕ್ಯಾಂಡಿಡೇಟ್ಸಲ್ಲಿ 2400 ಆಲ್ಮೋಸ್ಟು 2,500 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಇದು ಹೇಳ್ತಿದ್ದೀನಲ್ಲ, ನಿಮಗೂ ಸಿಗುತ್ತೆ. ಮತ್ತು ಇದು ಫಸ್ಟ್ ಫೇಸ್, ಇದು ಮೊದಲನೇ ಹಂತ, ಮತ್ತು ಎರಡನೇ ಹಂತ ಬಿಡ್ತಾರೆ, ಮತ್ತು ಮೂರನೇ ಹಂತ ಬಿಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಬಿಟ್ಕೊತ ಹೋಗ್ತಾರೆ.
ನಿಮ್ಮ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾದರೂ ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ಬೋದು. ವೇಟ್ ಮಾಡಿ. ಈಗ ಯಾವ ಥರ ಸಿಗುತ್ತೆ ಅದೊಂದು ಕೇಳಿದ್ರೆ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಅಗೇನ್ ಬ್ಲರ್ ಮಾಡ್ತಿದ್ದೀನಿ, ಸರ್ಚ್ ಕೊಡ್ತೀನಿ. ಎಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಕಂಗ್ರ್ಯಾಚುಲೇಷನ್ಸ್ ಇದೆ. ತುಂಬ ಅದರಲ್ಲಿ 432 ಅನಿಸುತ್ತೆ ಮೋಸ್ಟ್ಲಿ. ಅಷ್ಟರೊಳಗಡೆ ನಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿಲ್ಲ. ಅದಕ್ಕೆ ನಮ್ಗೆ ಏನಾಗಿದೆ, ನೀವೇ ಅದ್ರ ಬಗ್ಗೆ ವರಿ ಮಾಡಬೇಡಿ, ರಿಗ್ರೆಟ್ ಫೀಲ್ ಆಗಬೇಡಿ, ಇನ್ನೂ ಬೇರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಅವರು ಒಂದು ಮೆಸೇಜ್ ಕಳಿಸ್ತಿದ್ದಾರೆ. ಈ ಸ್ಕಾಲರ್ಶಿಪ್ ನಂದು ಆಗಿಲ್ಲ, ನಂದು ಫಸ್ಟ್ ಆಗಿದ್ದಲ್ಲ. ಆದರೆ ಯಾವ ಥರ ಬರುತ್ತೆ ಬ್ರದರ್, ಆ ಥರ ಕೇಳ್ತಿದ್ರಲ್ವ. ನಾನು ಆಗಿರೋ ಸ್ಕಾಲರ್ಶಿಪ್ನ ನಿಮಗೆ ತೋರಿಸ್ತೀನಿ. ನನ್ನ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿತ್ತಲ್ವ, ಅವಾಯ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಹಾಕಿ ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಇನ್ನೂ ಡೌನ್ ಹೋಗಬೇಕು. ಸಾರಿ ಎಲ್ಲೋ ಹೋದೆ ನಾನು. ಇಲ್ಲಿ ತೋರಿಸ್ತಿದೆ ನೋಡಿ, HDFC ಪರಿವರ್ತನ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಮೆರಿಟ್. ನಂದು 2023-24 ಸಿಕ್ಕಿತ್ತಲ್ವ. ಅಲ್ಲಿ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇಮ್ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಹಾಕ್ಬಿಟ್ಟು ಈಗ ಇಲ್ಲಿ ನೋಡಿ, ನಾನು ಹಾಕುವಾಗ ಇಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೆಳಗಡೆ ನಿಮಗೆ ಸ್ಟೂಡೆಂಟ್ಸ್ ನೇಮ್ ಕೂಡ ಗೊತ್ತಾಗ್ತದೆ. ಅಷ್ಟು ಜನದಲ್ಲಿ ಹುಡುಕ ಕಷ್ಟ ಆದರೆ 430 ಸ್ಟೂಡೆಂಟ್ಸಲ್ಲಿ ಈಗ ತುಂಬ ಜನ ಸ್ಟೂಡೆಂಟ್ಸ್ ನಂದೇನು ಲೆಕ್ಕಪ್ಪ ಅಂದರೆ, ನಾನು ಹಾಕಿರೋ ಕ್ಯಾಂಡಿಡೇಟ್ಸಲ್ಲಿ 2400 ಆಲ್ಮೋಸ್ಟು 2,500 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಇದು ಹೇಳ್ತಿದ್ದೀನಲ್ಲ, ನಿಮಗೂ ಸಿಗುತ್ತೆ. ಮತ್ತು ಇದು ಫಸ್ಟ್ ಫೇಸ್, ಇದು ಮೊದಲನೇ ಹಂತ, ಮತ್ತು 2ನೇ ಹಂತ ಬಿಡ್ತಾರೆ, ಮತ್ತು 3ನೇ ಹಂತ ಬಿಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಬಿಟ್ಕೊತ ಹೋಗ್ತಾರೆ. ನಿಮ್ಮ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾದರೂ ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ಬೋದು. ವೇಟ್ ಮಾಡಿ. ಈಗ ಯಾವ ಥರ ಸಿಗುತ್ತೆ ಅದೊಂದು ಕೇಳಿದ್ರೆ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಅಗೇನ್ ಬ್ಲರ್ ಮಾಡ್ತಿದ್ದೀನಿ, ಸರ್ಚ್ ಕೊಡ್ತೀನಿ. ಎಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಒನ್ ಆಫ್ ದಿ ಅವಾರ್ಡೆಡ್ಸ್ ಆಫ್ ದಿ HDFC ಪರಿವರ್ತನ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಷನ್ ಕೋರ್ಸಸ್ ಮೆರಿಟ್ ಕಮ್ ನೀಡ್ ಬೇಸಿಸ್ 2023-24 ಈ ಥರ ಸಿಗ್ತದೆ ನಿಮಗೆ. ನಿಮ್ಮದು ಎಜುಕೇಷನ್ ಸಂಬಂಧಿ ಆಗಲಿ ಬೇಕಾದ್ರೆ ಇಲ್ಲಿ ನಾನು ನೇಮ್ ಕಾಣಿಸ್ತದೆ, ಅಪ್ಲಿಕೇಶನ್ ನಂಬರ್ಸು, ಕರ್ನಾಟಕ ಏನು ಓದ್ತಾ ಇದ್ದೀನಿ ಅಕಾಡೆಮಿಕ್ ಕ್ಲಾಸಸ್ ಅಂದರೆ ಗ್ರಾಜುಯೇಷನ್ಸು, ಈ ಥರ ನಿಮಗೆ ಸೆಲೆಕ್ಟ್ ಆದ ಸಿಗ್ತಿದೆ. ಯಾರ್ಯಾರ್ದು ಈಗ ಇದು ಗೊತ್ತಿರಲಿಲ್ವೋ, ಈಗ ನನ್ನ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರು ಸಿಕ್ಕಿದೆಯೋ ಅವ್ರಿಗೆಲ್ಲ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್. ಯಾರು ಸಿಕ್ಕಿಲ್ಲ ಪರವಾಗಿಲ್ಲ, ಮತ್ತೆ ಹಾಕಿ ಅದೇ 2-3 ಮಿನಿಟ್ಸ್ ಅಲ್ವಾ ಹೇಳೋದು. ಈ ಸಿಕ್ಕೋರಿಗೆಲ್ಲ ಎಷ್ಟೋ ಖುಷಿ ಆಗ್ತಿರುತ್ತೆ, ಸಿಗ್ದಿಲ್ಲರೂ ಒಂದು ಸ್ವಲ್ಪ ರಿಗ್ರೆಟ್ ಆಗ್ತಿರ್ತಾರೆ. ಪರವಾಗಿಲ್ಲ, ಮತ್ತೆ ಹಾಕಿ, ಇನ್ನೂ ನೆಕ್ಸ್ಟ್ ಚಾನ್ಸಸ್ ನಿಮಗೆ ಇರುತ್ತೆ, ಹಾಕಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿವರೆಗೂ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿಗೂ ಟೇಕ್ ಕೇರ್. ಬಾಯ್.